ಅರಸೀಕೆರೆ ನಗರದ ಹಾಸನ ರಸ್ತೆ ಪಕ್ಕದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವಾಗಲು ಡೆಸ್ಕ್ಗಳನ್ನು ಧರ್ಮಸ್ಥಳ ಸಂಘದಿಂದ ವಿತರಿಸಲಾಯಿತು. 10 ಡೆಸ್ಕ್ ಹಾಗೂ ಕೂರುವ ಟೇಬಲ್ ಸೆಟ್ಗಳನ್ನು ಶಾಲೆಯ ಶಿಕ್ಷಕಿಗೆ ಹಸ್ತಾಂತರಿಸಲಾಯಿತು. ನಂತರ ಮಾತನಾಡಿದ ಧರ್ಮಸ್ಥಳ ಸಂಘದ ಜಿಲ್ಲಾ ನಿರ್ದೇಶಕಿ ಮಮತಾ ರಾವ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಜ್ಞಾನದೀಪ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದರು. ಈ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಓದುವುದಕ್ಕಾಗಿ ವ್ಯವಸ್ಥಿತವಾಗಿ ಇರಬೇಕೆಂಬುದು ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಕನಸಾಗಿದ್ದು, ಅವರ ನಿರ್ದೇಶನದಂತೆ ಸಂಘದಿಂದ ರಾಜ್ಯಾದ್ಯಂತ ಹಲವು ಸರ್ಕಾರಿ ಶಾಲೆಗಳಿಗೆ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇರುವ ವಸ್ತುಗಳನ್ನು ನೀಡಲಾಗುತ್ತಿದೆ ಎಂದರು. ಹಾಸನ ಜಿಲ್ಲೆಯಾದ್ಯಂತ 65 ಸರ್ಕಾರಿ ಶಾಲೆಗಳಿಗೆ 492 ಡೆಸ್ಕ್ ಹಾಗೂ ಕೂರುವ ಟೇಬಲ್ ಸೆಟ್ ಒದಗಿಸಲಾಗುತ್ತಿದೆ. ಅರಸೀಕೆರೆ ತಾಲೂಕಿನ 15 ಸರ್ಕಾರಿ ಶಾಲೆಗಳಿಗೂ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಿಲ್ಲಾ ನಿರ್ದೇಶಕಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಸನ ಜಿಲ್ಲೆಯ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತು ನಾವು ಇಲ್ಲಿ ಶಾಲೆಗೆ ಬೆಂಚ್ ಡೆಸ್ಕನ್ನು ವಿತರಣೆ ಮಾಡಿದ್ವಿ. ಸುಮಾರು ಹಾಸನ ಜಿಲ್ಲೆಯಲ್ಲಿ ಸುಮಾರು ನಾವು 65 ಶಾಲೆಗಳಿಗೆ 492 ಬೆಂಚ್ ಡೆಸ್ಕ್ಗಳ ಸೆಟ್ಟನ್ನು ನಾವು ಕೊಟ್ಟಿದ್ದೇವೆ. ಇದರ ಪ್ರಮುಖ ಉದ್ದೇಶ ಏನು ಅಂತೇಳಿ ಹೇಳಿದರೆ, ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದಲ್ಲಿ ಅದನ್ನು ನೀಗಿಸುವಂತಹ ಒಂದು ಆಶಯ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ. ಇದು ಬೆಂಚ್ ಡೆಸ್ಕ್ಗಳು ಮಾತ್ರ ಅಲ್ಲ, ಶಾಲೆಯ ಟೀಚರ್ಗಳ ಕೊರತೆಗಳಿದ್ದರೆ ಟೀಚರ್ಗಳನ್ನು ಒದಗಿಸುವಂತಹ ಕೆಲಸ, ಶಾಲೆಯಲ್ಲಿ ಗ್ರಂಥಾಲಯ ಇಲ್ಲ ಅಂದರೆ ಗ್ರಂಥಾಲಯವನ್ನು ಒದಗಿಸುವಂಥದ್ದು, ಅಥವಾ ಶೌಚಾಲಯ ಇಲ್ಲ ಶೌಚಾಲಯ ರಚನೆಗೆ ಸಹಾಯಧನ ಕೊಡುವಂಥದ್ದು, ಶಾಲಾ ಕೊಠಡಿ ರಚನೆ ಅಥವಾ ಸ್ಪೋರ್ಟ್ಸ್ ಮೆಟೀರಿಯಲ್ ಇರ್ಬೋದು, ಇಂತಹ ಶಾಲೆಗೆ ಬೇಕಾಗುವ ಅಗತ್ಯ ವ್ಯವಸ್ಥೆಗಳನ್ನು ಮಾಡುವಂತಹ ವ್ಯವಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೂಲಕ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮಕ್ಕಳು ಶಾಲೆಯಿಂದ ಡ್ರಾಪ್ಔಟ್ಸ್ ಆಗಬಾರ್ದು, ವ್ಯವಸ್ಥೆಯ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳು ಇರಬೇಕು, ಅವರು ಶಾಲೆಗಳಿಗೆ ಬರಬೇಕು, ಗ್ರಾಮೀಣ ಪರಿಸರದ ಶಾಲೆಗಳನ್ನು ಬಲಪಡಿಸುವಂತಹ ವ್ಯವಸ್ಥೆ ಇದು. ಶಾಲೆಯ ಶಿಕ್ಷಕರು ಮಾತನಾಡಿ, ಶಾಲೆಯನ್ನು ಗುರುತಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಪೀಠೋಪಕರಣಗಳನ್ನು ನೀಡಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಅಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸುರಕ್ಷಾ ವಿಭಾಗದ ಯೋಜನಾ ಅಧಿಕಾರಿ ಶಿವಕುಮಾರ್, ತಾಲೂಕು ಅಧಿಕಾರಿ ಅಕ್ಷಿತಾ ರಾವ್, ಕಸಬಾ ಬಿ ವಲಯದ ಮೇಲ್ವಿಚಾರಕಿ ಹರಿದಾಕ್ಷಿಣಿ, ಸೇವಾ ಪ್ರತಿನಿಧಿ ಶ್ವೇತಾ ಮತ್ತಿತರರು ಹಾಜರಿದ್ದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.